ಜಗತ್ತು ಅದರ ಪಾಡಿಗದು ನಡೆಯುತ್ತೆ. ಇವರ ಪಾಡಿಗೆ ಇವರು ಇರ್ತಾರೆ. ನಮ್ಮೆಲ್ಲರ ಸುತ್ತಮುತ್ತಲೇ ಇರೋರಿವರು. ಕಣ್ಣೆದುರಲ್ಲೇ ಇದ್ರು ಅವರು ನಮಗೆ ಅಪರಿಚಿತರು. ಇವರಿಲ್ಲದೆ ಜಗತ್ತಿನ ಚಕ್ರ ಮುಂದೆ ತಿರುಗಲ್ಲ. ಇವರು ನಮ್ಮವರು. ನಮ್ಮ ಹೆಸರು ಮಂಜುನಾಥ್. ಆಟ 10 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಮನೇಲಿ ವೈಫ್ ಇದ್ದಾರೆ, 3 ಜನ ಮಕ್ಕಳಿದ್ದಾರೆ. ಎಲ್ಲ ಕೆಲ್ಸಕ್ಕೆ ಹೋಗ್ಬೋದು. ನಾವು ಫಸ್ಟು ಕೂಲಿ ಕೆಲಸ ಮಾಡ್ತಾಯಿದ್ದೋ, ಅದರಿಂದ ಬಿಟ್ಟ ಮೇಲೆ ಇವಾಗ ಆಟೋ ಓಡಿಸ್ತೀವಿ. ಅವಾಗ ತುಂಬ ಕಷ್ಟ ಆಯಿತು. ಅವಾಗ ಕೂಲಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಅವಾಗಿಂದ ಸ್ವಲ್ಪ ಡ್ರಿಂಕ್ಸ್ ಬಿಟ್ಟ ಮೇಲೆ ಇವಾಗ ಆಟೋ ಡಿಪಾರ್ಟ್ಮೆಂಟ್ ಓಡಿಸ್ತೀವಿ. ಸ್ವಲ್ಪ ಕಷ್ಟನೇ, ಏನೋ ಪ್ರಯತ್ನ ಮಾಡಬೇಕು. ಐದು ಗಂಟೆಗೆ ಎದ್ದೇಳ್ತೀವಿ. 5 ಗಂಟೆಗೆ ಬೆಳಗ್ಗೆನೇ ತಣ್ಣಿ ಸ್ನಾನ ಮಾಡಿ 6:30 7 ಗಂಟೆಗೆಲ್ಲ ಕೆಲಸಕ್ಕೆ ಹೋಗ್ತೀವಿ. 10-12 ಗಂಟೆಗೆಲ್ಲ ಇಲ್ಲಿಗೆ ಬರ್ತೀವಿ. 12 ಗಂಟೆ ಮೇಲೆ ಇಲ್ಲಿ ಸ್ಟ್ಯಾಂಡಲ್ಲಿ 'ಬೇರೆ ಇನ್ಯಾವುದೂ ಇಲ್ಲ ಸರ್, ಇದೇ ಲಾಸ್ಟ್. ನಮ್ಮ ಕೈಲಿ ಆಗಲ್ಲ ಅಷ್ಟೇ. ಏಜ್ ಆದಮೇಲೆ ನಮ್ಮ ಕೈಲಿ ಆಗಲ್ಲ. ತಂದೆ ಅವಾಗ ತುಂಬ ನಮ್ಮ ಇಲ್ಲಿ ಕಷ್ಟ ಕೊಟ್ಟರು. ಆವಾಗ ನಾವು ಬೇರೆ ಆಗಿ, ನಮ್ಮ ತಾಯಿ ಅಂದರೆ ಒಬ್ಬನೇ ಮಗ. ನಾನು ಒಬ್ಬನೇ ಮಗನಿಗೆ ಇದು ಮಾಡಬಾರ್ದು ಅಂದ್ಬಿಟ್ಟು ಅವರು ನಮಗೂ ಸಪೋರ್ಟ್ ಮಾಡ್ತಾರೆ. ಬಡಸ್ತಾನಲ್ಲಿದ್ದರೂ ನಮ್ಮ ತಾಯಿ ನಮ್ಗೆ ಸಪೋರ್ಟ್. ನಾವು ಅಂಥವ್ರ ಕೈಲಿ ಯಾರ ಕೈಲಿ ಹೇಳ್ಕೊಳ್ಳಲ್ಲ ಸರ್. ನಮ್ಮ ಕಷ್ಟ ನಾವೇ ಇದು ಮಾಡಿ, ನಾವು ಒಬ್ಬರ ಕೈಲಿ ಏನು ಹೇಳೋದು. ಅಯ್ಯೋ ನಮಗೇನು ಬೇಡ ಅಣ್ಣ. ನಮ್ಗೆ ಇರೋವರೆಗೂ ದೇವ್ರು ನಮ್ಮನ್ನ ಕಾಪಾಡ್ಕೊಂಡ್ರೆ ಸರ್. ಇವರು ನಮ್ಮವರು.